ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ KCET ಪೇಪರ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಕ್ಕೆ ಬಂದಿದ್ದೀನಿ, ನಾನು ಇವತ್ತು ಏನು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಪ್ಪ ಅಂತಂದರೆ, ಸೊ ನೀವೆಲ್ಲರೂ ಕೇಳ್ತಿದ್ರಲ್ಲ ತುಂಬ ಜನ, ಸರ್ KCET ಮಾಡೆಲ್ ಪೇಪರ್ ಅಂತ. ಎಸ್, ಸೊ ಇವತ್ತಿನ ಕ್ಲಾಸಲ್ಲಿ KCET ಮಾಡೆಲ್ ಪೇಪರ್ನ ತಂದಿದ್ದೀನಿ. ಸೊ ಇದನ್ನು ಒಂದು ಸಲ ಸಾಲ್ವ್ ಮಾಡಿ. ಟೋಟಲ್ 2 ಪೇಪರ್ ಇದಾವೆ. 2 ಪೇಪರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿರಿ. ಆಮೇಲೆ 2 ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟೈಮ್ ಎಷ್ಟು ತಗೊಂತು ಅಂತಂದು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ನೀವು. ಎಸ್, ಟೋಟಲ್ 60 ಕ್ವಶನ್ಸ್ ಒಳಗೆ ಒಂದು ಪೇಪರ್ 60 ಕ್ವಶನ್ಸ್ ಅದಾವ. ಔಟ್ ಆಫ್ 60 ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರಿ, ಎಷ್ಟು ಕರೆಕ್ಟ್ ಆಯಿತು, ಆಮೇಲೆ ಈ 60 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತೊಗೊಂಡ್ರಿ. ಸೊ ಈ ಎಲ್ಲ ಥಿಂಗ್ಸ್ನ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಎಸ್, ಸೊ ಒಂದೇದು ಯಾವುದಪ್ಪ ಅಂದರೆ ಟೋಟಲ್ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಕರೆಕ್ಟ್ ಆಯಿತು, ಆಮೇಲೆ ಟೋಟಲ್ ಎಷ್ಟು ಟೈಮ್ ತೊಗೊಂಡ್ರಿ ಪರ್ ಪೇಪರ್. ಒಂದು ಪೇಪರ್ ಸಾಲ್ವ್ ಮಾಡೋಕ್ಕೆ ಟೋಟಲ್ 2 ಪೇಪರ್ ಇದಾವೆ. ಸೊ ಪೇಪರ್ನ ನೋಡೋದಾದ್ರೆ, ಎಸ್, ಈ ಪೇಪರ್ದು PDF ಕೂಡ ನಿಮಗೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ. ಎಸ್, ಪೇಪರ್ನ ನೋಡೋದಾದ್ರೆ, ಎಸ್, ಸೊ ಫಸ್ಟ್ ಕ್ವಶನ್ ಲೈಕ್ ಇದೆಲ್ಲ ಪ್ರಾಪರ್ಲಿ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. ದ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಎಸ್, ಏನಪ್ಪಾ ಅಂತಂದ್ರೆ ದ ಪೇರ್ ಆಫ್ ಸ್ಪೀಸೀಸ್ ಹ್ಯಾವಿಂಗ್ ಸೇಮ್ ಪರ್ಸೆಂಟೇಜ್ ಆಫ್ ಕಾರ್ಬನ್, ಪರ್ಸೆಂಟೇಜ್ ಕಂಪೋಸಿಷನ್ ಮೇಲೆ ಕ್ವಶನ್ಸ್ ಕೇಳಿದಾರ. ಸಾಲ್ವ್ ಮಾಡಬೇಕು, ಯಾವ್ದು ಕರೆಕ್ಟ್ ಇರ್ತೈತೆ ಇದನ್ನ ಮಾಡಬೇಕು. ಅರ್ಥ ಆಯ್ತಾ? ಟಿಕ್ ಮಾಡಬೇಕು. ಆಮೇಲೆ ನೀವೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಔಟ್ ಆಫ್ 60 ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿದೆ ಮತ್ತು ಆ 60 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ನಾನು ಅಂತ. ಯಾಕಂದರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಟೈಮ್ ಇರುತ್ತಪ್ಪ ಅಂದರೆ ಬೋರ್ಡ್ ಎಕ್ಸಾಮ್ ಇನ್ ದ ಸೆನ್ಸ್ ಲೈಕ್ ಫೈನಲ್ KCET ಎಕ್ಸಾಮಲ್ಲಿ 60 ಮಿನಿಟ್ಸ್ ಇರುತ್ತೆ. ಒಂದು ಪೇಪರ್ನ ಸಾಲ್ವ್ ಮಾಡೋಕ್ಕೆ 60 ಮಿನಿಟ್ಸ್, ಆಲ್ಮೋಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ 1 ನಿಮಿಷ. ಅರ್ಥ ಆಯಿತು? ಸೊ ಈ ಥರ ಮಾಡಲ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡೋದ್ರಿಂದ ಸೊ ನಿಮ್ಮ ಅಕ್ಯುರೇಸಿ ರೇಟ್ ಇನ್ಕ್ರೀಸ್ ಆಗುತ್ತಾ, ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತಾ. ಎಸ್, ಸೊ ಈ ಥರದ್ದು ಮಾಡಲ್ ಕ್ವಶನ್ ಪೇಪರ್ ನಾವು ಇನ್ನೂ ತೊಗೊಂಡು ಬರ್ತಾ ಇರ್ತೀವಿ. ಸೊ ಇವಾಗಿನ ಸದ್ಯಕ್ಕೆ ಈ 2 ಕ್ವಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ನಾನು. ಸೊ ಇದು ಕ್ವಶನ್ ಪೇಪರ್ 1 ಇದೆ. ಎಸ್, ಇದು ಪೇಪರ್ 1. ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಪೇಪರ್ ಇದೆ ಇಲ್ಲಿ. ಎಸ್, ಸೊ ದಿಸ್ ಈಸ್ ಪೇಪರ್ 2. ಸೊ 2 ಪೇಪರ್ ನಿಮಗೆ ಸಿಗುತ್ತೆ. 2 ಪೇಪರ್ನ ಸಾಲ್ವ್ ಮಾಡಬೇಕು. ಆಮೇಲೆ ಈ ಪೇಪರ್ದು ಸೊಲ್ಯೂಷನ್ ಕೂಡ ನಿಮಗೆ ಲೈವ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಾಳೆಯಲ್ಲಿ, ಎಸ್, ನಾಳೆ ಬೆಳಿಗ್ಗೆ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ನ ಅಟೆಂಡ್ ಮಾಡಿ ಆ ಲೈವ್ ಕ್ಲಾಸಲ್ಲಿ ಎಲ್ಲ ಕ್ವಶನ್ಸ್ದು ಆನ್ಸರ್ನ ಡಿಸ್ಕಸ್ ಮಾಡ್ತಿದ್ದೀನಿ ನಾನು. ಎಸ್, ಸೊ ನೀವು ನೋಡೋದಾದ್ರೆ ಈ ಹೋಲ್ ಕ್ವಶನ್ ಪೇಪರಲ್ಲಿ ಟೋಟಲ್ ನಿಮ್ಗೆ 120 ಕ್ವಶನ್ ಸಿಗುತ್ತಾ. ಎಸ್, 120 ಕ್ವಶನ್ಸು. 120 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಅಂದರೆ ಟೋಟಲ್ 2 ಪೇಪರ್ನ ಸಾಲ್ವ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಪರ್ ಕ್ವಶನ್ ಪೇಪರ್ ಟೈಮ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಔಟ್ ಆಫ್ 60 ಎಷ್ಟು ಕರೆಕ್ಟ್ ಆಯಿತು ಕ್ವಶನ್ಸು. ರಾಂಗ್ ಆದರೆ ಅನಾಲಿಸಿಸ್ ಮಾಡಬೇಕು ಎಲ್ಲಿ ರಾಂಗ್ ಆಗಿದೆ ಅಂತ. ಸೊ ನಿಮಗೆ ಇದರೊಳಗೆ ಇನ್ನೂ ಕ್ವಶನ್ಸ್ ಯಾವುದಾದ್ರೂ ಡಿಫಿಕಲ್ಟ್ ಅನಿಸ್ತಿತ್ತು ಅಂದರೆ ಮಾರ್ಕ್ ಮಾಡ್ಕೊಳ್ಳಿ, ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿಟ್ಕೊಳ್ಳಿ. ನಾನು ಸಾಲ್ವ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನೋಡಿ. ಇನ್ನೂ ಏನಾದರೂ ಡೌಟ್ ಬಂದರೆ ಇಮಿಡಿಯೇಟಾಗಿ ಅಲ್ಲೇ ಕೇಳಿ. ಇಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ಲೈವ್ ಕ್ಲಾಸ್. ಸೊ ಲೈವ್ ಕ್ಲಾಸ್ ಕೂಡ ಹೇಳ್ತಿದ್ದೀನಿ ನಿಮಗೆ ಯಾವತ್ತಿದೆ ಅಂತಂತ. ಎಸ್, ನಾಳೆ. ಸೊ ನಾಳೆ ಇದ್ರದ್ದು ಲೈವ್ ಸೊಲ್ಯೂಷನ್ ಇರುತ್ತಾ. ಸೊ ಇವತ್ತು ರಾತ್ರಿ ಮಿನಿಮಮ್ 2 ಗಂಟೆ, ಆಲ್ಮೋಸ್ಟ್ 2 ಗಂಟೆ ಒಳಗೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಮಿನಿಮಮ್ 2 ಗಂಟೆ, 2 ಅಥವಾ 3 ಗಂಟೆ. ಅರ್ಥ ಆಯ್ತು? ಬಟ್ ಎಕ್ಸಾಮಲ್ಲಿ ಸಿಗೋದು ನಿಮ್ಗೆ 1 ಗಂಟೆ ಸಿಗುತ್ತೆ. ಒಂದು ಪೇಪರ್ 1 ಗಂಟೆ ಅಂದರೆ 2 ಪೇಪರ್ 2 ಗಂಟೆ ಇಟ್ಕೋಬೇಕು. ಬಟ್ ಇದು ಇನ್ನೂ ಸ್ಟಾರ್ಟಿಂಗ್ ಇರೋದ್ರಿಂದ ಯು ಟೇಕ್ 3 ಅವರ್ಸ್. ಅರ್ಥ ಆಯಿತು? 1 ಪೇಪರ್ಗೆ 1.5 ಅವರ್ ಅಂತ ಇಟ್ಕೊಂಡ್ರು 2 ಪೇಪರ್ಗೆ 3 ಗಂಟೆ ಬೇಕು. ಅರ್ಥ ಆಯಿತು? ಎಸ್, ಒಂದು ಸಲ ಸಾಲ್ವ್ ಮಾಡಿ. ಸೊ ನಾನು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, 1 ಪೇಪರ್ಗೆ ಎಷ್ಟು ಕ್ವಶನ್ನ ಕರೆಕ್ಟ್ ಸಾಲ್ವ್ ಮಾಡಿದ್ರಿ, ಎಷ್ಟು ಕರೆಕ್ಟ್ ಆಯಿತು, ಟೈಮ್ ಎಷ್ಟು ತೊಗೊಂಡ್ರಿ. ಅರ್ಥ ಆಯಿತು? ಎಸ್, ಫಸ್ಟಿಗೆ ಟೈಮ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಡ್ರಿ. ಆನ್ಸರ್ಸ್ ಬಗ್ಗೆ, ಕರೆಕ್ಟ್ ಆನ್ಸರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಅರ್ಥ ಆಯಿತು? ಸರ್ 2+2 ಅಂದರೆ 5 ಅಲ್ಲ, ಇಮಿಡಿಯೇಟಾಗಿ ಹೇಳಬಾರ್ದು. ಲೈಕ್ ಹೇಳಿದ್ರೆ ತಪ್ಪು ಹೇಳಬಾರ್ದು. ಅರ್ಥ ಆಯ್ತಾ? ಎಸ್, ಆ ಥರ. ಸೊ ಮೊದಲು ಕರೆಕ್ಟ್ ಆನ್ಸರ್ಸ್ನ ಹುಡುಗಕ್ಕೆ ಟ್ರೈ ಮಾಡಿ. ಆಮೇಲೆ ಲೈಕ್ ಪ್ರಾಕ್ಟೀಸ್ ಆದಂಗೆಲ್ಲ ಸೊ ಅಕ್ಯುರೇಸಿ ಮತ್ತು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು.